ಉದಯಗಿರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಬಳಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಉದಯಗಿರಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಟ್ರಾನ್ಸ್ಫರ್ ಆಗಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಆದೇಶವನ್ನ ಹೊರಡಿಸಿದ್ದಾರೆ. ಗಲಾಟೆಯನ್ನ ತಡೆಯುವಂತ ಅವಕಾಶ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂತ ಆರೋಪದ ಮೇಲೆ ಟ್ರಾನ್ಸ್ಫರ್ ಆಗಿರೋದು. ಈ ಸ್ಟೇಟಸ್ ಹಾಕಿದಂತ ಸತೀಶ್ನ ಠಾಣೆಗೆ ರೂಪೇಶ್ ಕರೆ ತಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿದ್ರು ಅನ್ನುವಂತ ಆರೋಪ. ಕ್ರಮ ಕೈಗೊಂಡಿಲ್ಲ, ಎಫ್ಐಆರ್ ಆಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಠಾಣೆಯ ಬಳಿ ಮುಸ್ಲಿಮರು ಜಮಾಯಿಸಿದ್ರು. ಗಲಾಟೆಗೆ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ನಿರ್ಲಕ್ಷ್ಯನೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ. ಉದಯಗಿರಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಫ್ಐಆರ್ ಅಲ್ಲಿ ಒಂದಷ್ಟು ವಿಳಂಬ ಆಯಿತು ಅನ್ನುವಂಥ ವಿಚಾರ. ಎಫ್ಐಆರ್ ಹಾಕೋದಕ್ಕೆ ವಿಳಂಬ ಮಾಡಿದ್ರು, ಅದೇ ಘಟನೆಗೆ ಕಾರಣ ಆಯಿತು ಅನ್ನುವಂಥ ಮಾತನ್ನ ಈಗಾಗಲೇ ಹೇಳಿದ್ರು. ಈಗ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರೂಪೇಶ್ ಉದಯಗಿರಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಕ್ರಮ ಕೈಗೊಂಡಿಲ್ಲ, ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಈ ಹಿಂದೆಯೂ ಕೂಡ DCM ಹೇಳಿದ್ರು, ಜೊತೆಗೆ ಗೃಹ ಸಚಿವರು ಹೇಳಿದ್ರು, ಪೊಲೀಸರದ್ದೇನೂ ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೊಂದು ಕಡೆ ಒಂದಷ್ಟು ವಿಚಾರಗಳು FIR ಹಾಕುವಂಥ ವಿಚಾರದಲ್ಲಾಗಿರ್ಬೋದು ಡಿಲೇ ಆಯಿತು, ಅದೇ ಕಾರಣ ಆಯಿತು ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದೇ ಕಾರಣನ ಡೀಟೇಲ್ಸನ್ನು ಕೊಡೋದಾದರೆ ಸುರೇಶ್. ಸಂಬಂಧಪಟ್ಟಂತೆ ಇದೀಗ ಠಾಣೆಯ ಇನ್ಸ್ಪೆಕ್ಟರ್ ಅವರನ್ನ ಏಕಾಏಕಿ ವರ್ಗಾವಣೆಯನ್ನ ಮಾಡಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರೂಪೇಶ್ ಅವರನ್ನ ಮೈಸೂರಿನ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇರ್ತಕ್ಕಂಥ ಆಟೋಮೆಟಿಕ್ ವಿಭಾಗವನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವುದು. ಘಟನೆಗೆ ಅವತ್ತು ಇಷ್ಟೆಲ್ಲಾ ಘಟನೆ ನಡೆಯುವುದಕ್ಕೂ ಕೂಡ ರೂಪೇಶ್ ಅವರೇ ಕಾರಣ ಅನ್ನೋದು ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಸ್ವತಃ ಸರ್ವಿಸ್ ಸ್ಟೇಟ್ ಅವರೇ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ರು. ಯಾವಾಗ ಸತೀಶ್ ಪಾಂಡುರಂಗ ಅವರನ್ನ ಬೆಳಗ್ಗೆ ಠಾಣೆಗೆ ಕರ್ಕೊಂಡು ಬರ್ತಾರೆ, ಸ್ಟೇಟಸ್ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಠಾಣೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರ ಮೇಲೆ ಕೇಸ್ ಹಾಕಿ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ಬದಲು ಬೆಳಗ್ಗೆಯಿಂದ ಸಂಜೆ ತರಕವರೆಗೂ ಕೂಡ ಕಾಲಹರಣವನ್ನ ಮಾಡಿದ್ರು, ಸಂಧಾನವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಜೊತೆಗೆ ಈ ಘಟನೆ ನಡೆಯೋದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ವಿಫಲವಾದ ಹಿನ್ನೆಲೆ, ಕರ್ತವ್ಯ ಲೋಪದ ಹಿನ್ನೆಲೆ, ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಇದೀಗ ವರ್ಗಾವಣೆಯನ್ನ ಮಾಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಆದ್ರೆ ಯಾವ ಕಾರಣಕ್ಕಾಗಿ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಜೊತೆಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ನೇರ ಕಾರಣ, ನೇರ ಹೊಣೆ ಈ ರೂಪೇಶ್ ಅವರೇ ಅಂತೇಳಿ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ಠಾಣಾಧಿಕಾರಿಯಾಗಿ ಘಟನೆಯನ್ನ ನಿಭಾಯಿಸುವ ಜವಾಬ್ದಾರಿಯನ್ನ ಹೊತ್ತಿದಂತ ಈ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಅವರು ಇಷ್ಟೆಲ್ಲಾ ಘಟನೆ ಆಗೋದಕ್ಕೆ ಕಾರಣ ಇವರೇ ಅಂತೇಳಿ ಹೇಳಲಾಗ್ತಾ ಇದೆ. ಇಷ್ಟೆಲ್ಲಾ ಘಟನೆಯನ್ನ ತಡೆಯೋದಕ್ಕೂ ಕೂಡ ಇವ್ರ ಕೈಲೇ ಸಾಧ್ಯ ಇತ್ತು. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾಲಹರಣವನ್ನ ಮಾಡಿದ್ರು. ಘಟನೆಗೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳದೇ ಇರೋದೇ ಈ ಘಟನೆಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟಕ್ಕೆ ಕಾರಣ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಜೊತೆಗೆ ಪ್ರಚೋದನಕಾರಿ ಭಾಷಣವನ್ನ ಕೂಡ ಮಾಡಿ ಪೊಲೀಸರಿಗೆ ಕಲ್ಲು ಹೋರಾಟವನ್ನ ಮಾಡೋದಕ್ಕೆ ಕೂಡ ಈ ಪೊಲೀಸ್ ಅಧಿಕಾರಿಯ ನಿರ್ಲಕ್ಷ್ಯ ಕೂಡ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹೀಗಾಗಿ ರೂಪೇಶ್ ಏನಿದ್ದಾರೆ ಉದಯಗಿರಿ ಠಾಣೆಯಲ್ಲಿ ಅವತ್ತು ಕರ್ತವ್ಯವನ್ನ ನಿರ್ವಹಿಸಿದ್ದ, ಜೊತೆಗೆ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಹಾಕೊಂಡಿದ್ದಂತ ಸತೀಶ್ ಪಾಂಡುರಂಗ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡುವ ಬದಲು ಸರಿಯಾಗಿ ವಿಚಾರಣೆಯನ್ನ ಮಾಡದೆ ನಿರ್ಲಕ್ಷ್ಯ ತೋರಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಈ ರೂಪೇಶ್ ಅವರ ಮೇಲಿತ್ತು. ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಸೀಮಾ ಲಾಟ್ಕರ್ ಅವರು ರೂಪೇಶ್ ಅವರನ್ನ ವರ್ಗಾವಣೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸತೀಶ್ ಪಾಂಡುರಂಗ ಅವರ ಸ್ಟೇಟಸ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಸ್ಲಿಂ ಯುವಕರ ಗಲಭೆಗೆ ಸಂಬಂಧಪಟ್ಟಂತೆ ಇವರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇತ್ತು, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ಘಟನೆಯನ್ನ ನಿಭಾಯಿಸೋದಕ್ಕೆ ಇವರು ಸಾಧ್ಯ ಆಗಿಲ್ಲ ಅನ್ನೋದು ಆರೋಪ ಕೂಡ ಇತ್ತು. ಹೀಗಾಗಿ ಇವರನ್ನ ಮೈಸೂರಿನ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ವರ್ಗಾವಣೆಯನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಿನ್ನೆ ಈ ರೂಪೇಶ್ ಏನಿದ್ದಾರೆ ಈ ಅಧಿಕಾರಿಯನ್ನ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಿಂದ ರಿಲೀವ್ ಮಾಡಿರ್ತಕ್ಕಂಥದ್ದು.
ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.